ಅಲ್ಲಿ HTRZ ಮೋಡ್ಸ್ ಅಂತ ವಾಟ್ಸ್ ಅಪ್ ಫ್ಯಾಮ್, ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸೊ ಇವತ್ತಿನ ಬ್ಲಾಗಲ್ಲಿ ಏನಿದೆ ಅಂದರೆ ನನ್ನ ಗಾಡಿಗೆ ಆಕ್ಸೆಸರೀಸ್ ಹಾಕ್ಸೋಣ ಅಂತ. ಸೊ ಆಲ್ರೆಡಿ ಎಲ್ಲ ಹಾಕ್ಸಿದ್ದೀನಿ. ನೀವು ಅಲ್ಲಿ ನೋಡಿರ್ತೀರ ಇನ್ಸ್ಟಾದಲ್ಲಿ, ಯೂಟ್ಯೂಬಲ್ಲಿ HTRZ ಮೋಡ್ಸ್ ಅಂತ ತುಂಬ ಪ್ರಮೋಟ್ ಮಾಡ್ತಾಯಿದ್ದಾರೆ ತುಂಬ ಜನ. ಸೊ ಅಲ್ಲಿ ಹೋಗ್ಬಿಟ್ಟು ಬರೋಣ ಅಂತ. ಏನೂ ತೊಗೊಳಂಗಿಲ್ಲ, ಒಂದು ಇದು ತೊಗೊಬೇಕಾಗಿತ್ತು, ಸೈಲೆನ್ಸರ್ ಪೈಪ್ ಮೇಲೆ ಫುಟ್ ರೆಸ್ಟ್ ಬರುತ್ತಲ್ವ, ಸೊ ಅದನ್ನು ತೊಗೊಬೇಕು. ಸೊ ಅಲ್ಲಿ ನೋಡೋಣ ಅಲ್ಲಿ ಏನೇನು ಸಿಗುತ್ತೆ. ಸೊ ತುಂಬ ಜನ ಹೋಗಿದ್ದಾರೆ, ಅಲ್ಲಿ ತುಂಬ ಆಫರ್ಸ್ ಇದೆ ಅಂತೆ. ಅವ್ರು ಹೋಗೋಣ ಅಂತ. ಫಸ್ಟ್ ಮೋಹಿತ್ ಬರ್ತಾನಿದೆ, ಯಾರಂದ್ರೆ ಸ್ಕೂಲ್ ಮೋಹಿತ್. ಸೊ ಹೋಗೋಣ ಬನ್ನಿ. ಗಾಡೀಲಿ ಫ್ಯೂಲ್ ಇಲ್ಲ, ಫ್ಯೂಲ್ ಹಾಕ್ಸ್ಬಿಟ್ಟು ಹಂಗೆ ಹೋಗೋಣ. ಫಸ್ಟ್ ನಾನು ಫ್ಯೂಲ್ ಹಾಕ್ಸ್ಕೊಂಬರ್ತೀನಿ. ನಾನು ಮಲ್ಲೇಶ್ವರಂ ಹತ್ರನೇ ಹಾಕ್ಸೋದು ಪವರ್, ಇಲ್ಲೆಲ್ಲೂ ನಾರ್ಮಲ್ ಹಾಕ್ಸಲ್ಲ. ಸೊ ಆನ್ ದ ವೇ ಕಾಲೇಜ್ಗೆ ಹೋಗೋಕೆ ಹಂಗೆ ಹಾಕ್ಸ್ಕೊಂಡು ಹೋಗ್ತೀನಿ, ಇವಾಗೆಲ್ಲ ಹಾಕ್ಸ್ಕೊಂಡೇ ಬರ್ತೀನಿ. ಸೊ ಲೆಚ್ಚಿಗೆ ಹೋಗೋಣ. ಟೈಮ್ ಅವ್ರದ್ದು 10 o'clock ಓಪನ್ ಮಾಡ್ತಾರೆ ಶಾಪ್ ಮಾರ್ನಿಂಗ್, ಆಮೇಲೆ 8:30 ಕ್ಲೋಸ್ ಮಾಡ್ತಾರೆ PM. ಸೊ ಹೋಗೋಣ ಗೈಸ್, ಲೆಚ್ಚಿಗೋ. ಅವ್ನು ಅಲ್ಲಿಂದ ಪಿಕ್ ಮಾಡಿಬಿಟ್ಟು ಹಂಗೆ ಹೋಗಬೇಕು, ಹೋಗೋಣ. ಸೊ ಅದೇ ಇವಾಗ ಹೊರಡೋಣ ಬನ್ನಿ. ಫ್ಯೂಲ್ ಹಾಕ್ಸ್ಕೊಂಡು ಇಲ್ಲಿ ತೊಗೊಂಬರ್ರಿ. ಸ್ವಲ್ಪ ಗಲೀಜಿತ್ತು, ಹೊಸ ಗಾಡಿ ಅಲ್ವಾ, ಒಂದು ಸ್ವಲ್ಪ ಒರೆಸ್ತಾನೆ ಇರಬೇಕು. ಸೊ ಬನ್ನಿ, ಫ್ಯೂಲ್ ಹಾಕ್ಸ್ಕೊಂಡಂಗೆ ಮೋಹಿತ್ ಮನೆ ಹತ್ರ ಹೋಗೋಣ. ಇವಾಗ ಮೋಹಿತ್ ಮನೆಗೆ ಬಂದೆ. ಅವ್ರಿಗೆ ಸ್ವೀಟ್ ಕೊಟ್ಟಿರಲಿಲ್ಲ, ಸ್ವೀಟು ಹಂಗೆ ತೊಗೊಂಬಂದೆ ಕೊಡೋಣ ಅಂತ. ಸೊ ಅದಕ್ಕೆ ಹೋಗೋಣ ಬನ್ನಿ. ಹಂಗೆ ಅವ್ರ ಅಮ್ಮನ ಸ್ವೀಟ್ ಕೊಟ್ಬಿಟ್ಟು ಹಂಗೆ ಓಡೋಣ, ಹಚ್ಕೋ. ಸೊ ಅದೇ ಮೋಹಿತ್ನ ಇವಾಗ ಪಿಕ್ ಮಾಡಿ ಅವ್ರ ಮನೆಗೆ ಸ್ವೀಟ್ ಕೊಟ್ಟು ಇವಾಗ ಓಡ್ತಾ ಇದ್ದೀವಿ. ಎಷ್ಟು ಕಿಲೋಮೀಟರ್ ಇದೆ ಇಲ್ಲಿಂದ? 18. This route avoids a road closure on Dr. Puneet Rajkumar Road. You are on the fastest route. You will arrive at 11:42 AM. ಫೈನಲಿ ರೀಚ್ ಆಗಿದ್ದೀವಿ. ಕೂರ್ಲು ನೋಡಿ ಹೆಂಗಾಗ್ಬಿಟ್ಟಿದೆ, ಹೆಲ್ಮೆಟ್ ಹಾಕೊಂಡು. ತುಂಬ ಅಂದರೆ ಹೆವಿ ಸ್ವೆಟ್ ಆಗಿಬಿಟ್ಟಿದೆ ಕೂರ್ಲು. ಅಂದರೆ ತುಂಬ ಟ್ರಾಫಿಕ್ ಜಾಮ್ ತಾನೆ ಅಲ್ಲಿಂದ ಇಲ್ಲಿ ಬರೋವರೆಗೂ. ಸೊ ರೀಚ್ ಆಗಿದ್ದೀವಿ, ಗಾಡೀಲಿ ಪಾರ್ಕ್ ಮಾಡಿದ್ದೀವಿ. ಸೊ ಹೋಗೋಣ ಬನ್ನಿ, ಹೊರಗಡೆ ಹೋಗ್ಬಿಟ್ಟು ಏನೇನಿದೆ ಆಕ್ಸಸರೀಸ್ ಎಲ್ಲ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಸೊ ಹೊರಗಡೆ ಹೋಗೋಣ. ಫೈನಲಿ ಹೊರಗಡೆ ಬಂದಿದ್ದೀವಿ ನೋಡಿ. ಆಕ್ಸೆಸರೀಸ್ ಅಂತೂ ಏನು ಬೇಕು ಪ್ರತಿಯೊಂದು ಎಲ್ಲ ಇಲ್ಲೇ ಸಿಗುತ್ತೆ. ಸೊ ನಾನು ಇವಾಗ 3 ಐಟಮ್ಸ್ ಹಾಕಕ್ಕೆ ಹೇಳಿದ್ದೀನಿ. ಫೋನ್ ಹೋಲ್ಡರು ಮತ್ತು ಮುಂದ್ಗಡೆ ಕ್ರ್ಯಾಶ್ ಗಾರ್ಡು, ಸೊ ಎಲ್ಲ ಹಾಕಕ್ಕೆ ಹೇಳಿದ್ದೀನಿ. ಸೊ ಫಿಟ್ ಆದಮೇಲೆ ಎಲ್ಲ ಹೇಳ್ತೀನಿ, ಅವರೇ ಫಿಟ್ ಮಾಡ್ತಾರೆ. ಪ್ರತಿಯೊಂದು ಇದೆ ಗೈಸ್ ಆಕ್ಸೆಸರೀಸ್ ಇಲ್ಲಿ. ಒಂದು ನೋಡಿ, ಇದು ಹಾಕ್ಸ್ಬೇಕು ಅತಿ ಶೀಘ್ರದಲ್ಲಿ. ರೆಡ್ ರೋಸ್ಟರ್ ಬರುತ್ತೆ, ಹೊಸ ಗಾಡಿ ಅಲ್ವಾ, ಅದಕ್ಕೆ ಬೇಡ ಅಂತ ಒಂದು 3000 ಕಿಲೋಮೀಟರ್ ಓಡಿ ಆಮೇಲೆ ಹಾಕ್ಸ್ತೀನಿ. ಸೊ ಅವ್ರಿಗೆ ಹೇಳಿದ್ದೀನಿ. ಸೊ ಅಲ್ಲಿ ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ, ಇಲ್ಲಿ ಆಕ್ಸೆಸರೀಸ್ ಎಲ್ಲ ಫಿಟ್ ಮಾಡೋದು ಇವ್ರದ್ದೇ ಇದು. ನಾನು ಗಾಡಿಯಲ್ಲಿ ನಿಲ್ಸಿದ್ದೀನಿ ನೋಡಿ, ಚೆನ್ನಾಗಿದೆಲ್ಲ, ಒಂಥರ ಕ್ಲೀನಾಗಿದೆ. ಬಟ್ ಹೆಂಗೆ ಫಿಟ್ ಮಾಡ್ತಾರೋ ಅವತ್ತು ನೋಡಿದೆ ಕಣ, ಫ್ರೆಂಡ್ಸ್ ಎಲ್ಲ ಸಗಲ ಫಿಟ್ ಮಾಡಿದ್ದಾರೆ. ಸೊ ಅಲ್ಲಿ ಮಾಡ್ತಾಯಿದ್ದಾರೆ ನೋಡಿ, ಅಲ್ಲಿ ನಮ್ಮದು ಮಾಡ್ಬೇಕು ದೋಸ್ತ. ಕೆಳಗಡೆನೇ ನೋಡ್ತಾ ಇದ್ದೀವಿ, ಗ್ರೌಂಡ್ ಫ್ಲೋರಲ್ಲಿ. ಫಸ್ಟ್ ಫ್ಲೋರ್ ಇದೆ ಅಂತ ಹೇಳಿದ್ರು, ಫಸ್ಟ್ ಫ್ಲೋರ್ ಹೆಲ್ಮೆಟ್ಸ್ ಎಲ್ಲ ಇದೆ. ಸೊ ನೋಡೋಣ, ಗ್ಲೌಸ್ ಅಂತ ತೊಗೊಬೇಕು ಹಂಗೆ. ಕೀ ಚೈನ್ಸ್ ಎಲ್ಲ ಎಲ್ಲಿದೆ ನೋಡಿ, ಸೂಪರ್. ಈ ಸ್ಪಾಟ್ ನಂಗೆ ಬೇಕಾಗಿತ್ತು ಆ್ಯಕ್ಚುಲಿ ಹೇಳ್ಬೇಕು. ಸೊ ಇದು ಆನ್ಲೈನಲ್ಲೂ ನೀವು ಶಾಪಿಂಗ್ ಮಾಡ್ಬೋದು. ಸೊ ನೀವು ಒಂದ್ಸತಿ ಶಾಪಲ್ಲೇ ಬಂದು ವಿಸಿಟ್ ಮಾಡಿದ್ರೆ ಪ್ರತಿ ಒಂದು ಆಕ್ಸೆಸರೀಸು ಇದೆ ನಿಮ್ಮ ಗಾಡಿಗೆ ಅಲ್ವಾ, ಏನಂತ. ಸೊ ಏನು ಆಮೇಲೆ ಲಾಸ್ಟಲ್ಲಿ ಹೇಳ್ತೀನಿ ಏನೇನು ತೊಗೊಂಡೆ ಅಂತ. ಫೈನಲಿ ಆಕ್ಸೆಸರೀಸ್ ಎಲ್ಲ ಹಾಕ್ಸ್ದೆ, ಬಟ್ ನಾನು ಹೇಳಿದ್ರೆ ಒಂದು ಸ್ವಲ್ಪ ಸ್ಟಾಕ್ ಸಿಗಲಿಲ್ಲ. ಏನೇನು ಹಾಕ್ಸ್ದೆ ಅಂದರೆ ಮೊಬೈಲ್ ಆನ್ಲೈನ್ ಹಾಕ್ಸ್ದೆ, ಮತ್ತು ಇದೊಂದು ಗಾರ್ಡ್ ಹಾಕ್ಸ್ದೆ, ಇಲ್ಲೊಂದು. ಸೊ ಅವ್ರಿಗೆ ಇದೊಂದು ಹೇಳಿದ್ದೆ ಹಾಕ್ಸೋಕ್ಕೆ, ಈ ಸ್ಟಾಕ್ ಇಲ್ಲ ಅಂತ ಹೇಳಿದ್ರು ಇಲ್ಲಿ. ಮತ್ತು ಇದೊಂದು
ಸೊ ನೆಕ್ಸ್ಟ್ ವೀಕ್ ಬನ್ನಿ ಅಂತ ಹೇಳಿದ್ದಾರೆ. ಸೊ ಇಷ್ಟು ದೂರ ಬರೋಕ್ಕಾಗಲ್ಲ, ನಾನು ಆನ್ಲೈನ್ ಬುಕ್ ಮಾಡಿರ್ತೀನಿ. ಸೊ ಹೆಂಗಿದೆ ವಾಯ್ಸ್ ನಿಮ್ಗೆ ಹೆಂಗನ್ನಿಸ್ತು? ಬಟ್ ವಾಯ್ಸ್ ನಿಮ್ಗೆ ಆಡಿಬಲ್ ಇಲ್ಲ ಅಂದ್ಕೊಳ್ತಾ ಇದ್ದೀನಿ. ಬೈಕ್ ಎಷ್ಟು ಹೋಗ್ತಾ ಇದೆ. ಸೊ ಫಸ್ಟ್ ಯಾವ್ದು ಓದ್ಕೊಂಡು ಹೋಗ್ಬಿಟ್ಟು ಏನಂತಂದರೆ ನಾನು ತುಂಬ ಹೊಟ್ಟೆ ಹಸಿದಿದೆ ಅಲ್ಲ. ಸೊ ಲೆಟ್ಸ್ ಗೋ ಗೈಸ್. ಸೊ ಇದೊಂದು ಹೇಳಿಲ್ಲ, ಗ್ಲೌಸ್ ಅಂತ ತೊಗೊಂಡೆ ರೇಡರ್ಗೆಲ್ಲರೂ ಯೂಸ್ ಆಗುತ್ತೆ ಅಂತ. ಸೊ ಹೊರಗಡೆ ಹಾಕ್ತಿದ್ದೀವಿ ಅಲ್ಲಿ, ಅದೊಂದು ಪಾಲಿಶ್ ತೊಗೊಂಡಿದ್ದೀನಿ ಅಷ್ಟೇ. ಹೋಗೋಣ. ಸೊ ಅಲ್ಲಿಂದ ಇವಾಗ ಹೋಟ್ಲಿಗೆ ಬಂದಿದ್ದೀವಿ. ಅಲ್ಲಿಂದ ಬರುವಾಗಲೇ ಏನಾದ್ರು ತಿನ್ನೋಣ ಅಂತ ಇದ್ವಿ. ಅದು ಎಲ್ಲೂ ಒಂದು ಹೋಟ್ಲು ಸಿಕ್ಕಿಲ್ಲ. ಇವಾಗ ನಾನು ಸ್ಪೀಡಾಗಿ ಹೋಗ್ತಿದ್ದೆ, ಪಾಪ ನೋಡೋಕ್ಕಾಗಲ್ಲ, ನಿಧಾನಕ್ಕೆ ಹೋಗು ಅಂತ. ಸೊ ಫೈನಲಿ ಬಸವೇಶ್ವರ ಪ್ರಿಯದರ್ಶಿನಿ, ಅದು ಹೌದು, ಬಟ್ ಪ್ರಿಯದರ್ಶಿನಿ ಹೋಟ್ಲಿಗೆ ಬಂದಿದ್ದೀವಿ. ಸೊ ತಿಂದ್ಬಿಟ್ಟು ಹಂಗೆ ಹೋಗೋಣ. ಸೊ ಫೈನಲಿ ಬಂದಿದ್ದೀವಿ ಊಟ ಮಾಡೋಣ ಅಂತ. ಇದು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಬೈಕಲ್ಲಿ ಫಸ್ಟ್ ಟೈಮ್? ಸುಳ್ಳು ಹೇಳ್ಬೇಡ, ಚಪ್ಪಲಿ ಸುಟ್ಟೋಗೈತೆ ಬಡ. ಆ್ಯಕ್ಚುಲಿ ಅವನು ಹಾಕ್ಕೊಂಡಿರೋದು ಚಪ್ಪಲಿ ಸ್ಲಿಪ್ಪರ್ ಅಲ್ವಾ, ಸುಟ್ಟೋಗ್ಬಿಟ್ಟಿದೆ ಪಾಪ. ಬಿಡೋ ಕೊಡ್ತೀನಿ ಬಿಡೋ ಹೊಸದು, ಟೆನ್ಷನ್ ಮಾಡ್ಕೊಂಡು. ಓಕೆನಾ? ಗಾಡಿ ಚೆನ್ನಾಗಿದೆ ಅಂತ ಹೇಳು. ಚೆನ್ನಾಗಿದೆ, ಅಷ್ಟೇ ಸಾಕು. ಸುಟ್ಟೋದ್ರೂ ಪರವಾಗಿಲ್ಲ, ಗಾಡಿ ಚೆನ್ನಾಗಿರ್ಬೇಕು. ಸೊ ಇಲ್ಲಿಂದ ಊಟ ಟೈಮಲ್ಲಿ ಊಟನೇ ಮಾಡೋಣ ಅಂತ, ಬೇರೆದೇನು ತೊಗೊಳ್ತಿಲ್ಲ. ಸೊ ಹಂಗೆ ಊಟ ಮಾಡ್ಕೊಂಡು ನೋಡ್ತೀವಿ. ಸೊ ಹೋಗುವಾಗ ಸಿಗ್ತೀನಿ ಗೈಸ್. ಸೊ ಫೈನಲಿ ಊಟ ಆಯಿತು ಗೈಸ್, ಫುಲ್ ಆಗಿಬಿಟ್ಟಿದೆ ಹೊಟ್ಟೆ. ಹೆಂಗಿತ್ತು? ಚೆನ್ನಾಗಿತ್ತು ಊಟ? ಹಾಂ, ಕಾಲೆಲ್ಲ ನೋಡ್ತಿದೆ ಗೈಸ್. ಸೊ ಇವತ್ತು ಜಿಮ್ಗೆ ಹೋಗ್ತಿಲ್ಲ, ತುಂಬ ಅಂದರೆ ತುಂಬ ಟೈರ್ಡ್ ಆಗ್ತಿದೆ. ಯಾಕೋ ಅಲ್ಲಿಂದ ಓಡಿಸಿದ್ನಲ್ವ ಬೈಕ್, ಒಂದು ಸ್ವಲ್ಪ ಬ್ಯಾಕ್ ನೋವುತ್ತಾ ಬೈಕ್ ಓಡಿಸಿದೆ, ರೋಡ್ ಇಲ್ಲ ಅಲ್ವಾ. ಸೊ ಇವತ್ತು ಒಂದು ದಿವಸ ಜಿಮ್ಗೆ ಹೋಗೋಣ, ನಾಳೆಯಿಂದ ಕಂಟಿನ್ಯೂಸ್ ಆಗಿ ಜಿಮ್ಗೆ ಹೋಗಲೇಬೇಕು. ಸೊ ಲೆಟ್ಸ್ ಹೋಗೋಣ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಬಾಯ್ ಬಾಯ್ ಬೈ. ನನಗೆ ಫೋನ್ ಯೂಸ್ ಮಾಡೋಕ್ಕಾಗಲ್ಲ, ಗ್ಲೌಸ್ ಹಾಕೊಂಡ್ಬಿಟ್ಟಿದ್ದೀನಿ, ಫೋನ್ ವರ್ಕೇ ಆಗ್ತಿಲ್ಲ. ನನ್ನ ವಾಯ್ಸ್ ಕೇಳಿಸ್ತಿದ್ಯಾ? ಏಯ್ ಸೊ ಮನೆಗೆ ಹೋಗೋಣ ಗೈಸ್. ಇವಾಗ ಮನೆಗೆ ಬಂದ ತಕ್ಷಣ ಮತ್ತೆ ಈಚೆ ಹೋಗ್ತಾ ಇದ್ದೀನಿ. ನಮಸ್ತೆ ನಮಸ್ತೆ ನಮಸ್ತೆ. ಸೊ ಇವಾಗ ಎಲ್ಲಿ ಹೋಗ್ಬೇಕು ಅಂದರೆ ಇವಾಗ ಶೋರೂಮ್ ಅವ್ರು ಕಾಲ್ ಮಾಡಿದ್ರು, ನಂಬರ್ ಪ್ಲೇಟ್ ಬಂದಿದೆ ತೊಗೊಂಡೋಗಿ ಬನ್ನಿ ಅಂತ. ನಮಸ್ತೆ ನಮಸ್ತೆ ನಮಸ್ತೆ. ಸೊ ಅದೇ ಇವಾಗ ನಂಬರ್ ಪ್ಲೇಟ್ ಹಾಕ್ಸೋಣ. ಇಷ್ಟು ಬೇಗ ಹಾಕ್ಸೋದು ಬೇಡ ಅಂತ ಇದ್ದೆ, ಚೆನ್ನಾಗಿ ಕಾಣಲ್ಲ ಒಂಥರ, ಹಾಕ್ಸ್ಬಿಡೋಣ ಬಾ. ಶೋರೂಮ್ಗೆ ಹೋಗೋಣ ಬಾ. ಸೊ ಅದೇ ಶೋರೂಮಿಗೆ ಬಂದುಬಿಟ್ಟು ನಂಬರ್ ಪ್ಲೇಟ್ ಹಾಕ್ಸಾಯ್ತು. ನಾನು ಬ್ಲಾಗೇ ಮಾಡಿಲ್ಲ, ಮರ್ತೋದೆ. ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಒಂದೇನು ಹಾಕ್ಸಾಯ್ತು, ಎರಡು ಕಡೆ ಹಾಕ್ತಾರಲ್ವ. ಹಾಂ, ಸೊ ಓಡೋಣ ಬನ್ನಿ. ಮನೆಗೆ ಹೋಗೋಣ. ತುಂಬ ಲೇಟ್ ಆಗಿಬಿಟ್ಟಿದೆ, ಬೆಳಗ್ಗೆಯಿಂದ ಈಚೆ ಇದ್ದೀನಿ, ಮನೆಯಲ್ಲೇ ಇಲ್ಲ ನಾನು. ಸೊ ಲೆಟ್ಸ್ ಗೋ. ಮನೆಗೆ ಬಂದೆ. ಅಮ್ಮ ಗಾಡಿ ಆಕ್ಸೆಸರೀಸ್ ಎಲ್ಲ ನೋಡಿದ್ರೆ ಹೆಂಗಿದೆ? ಹೆಂಗಿದೆ ಗಾಡಿ ಆಕ್ಸೆಸರೀಸ್? ಇವಾಗ ಫಿಟ್ ಮಾಡಿಸಿದ್ದೀನಲ್ವಾ, ಚೆನ್ನಾಗಿ ಕಾಣ್ತಿಲ್ವಾ? ಯಾಕೆ ಗೊತ್ತಾಗಲ್ಲ? ಸೊ ಒಂದು ಸ್ವಲ್ಪ ಬರೆಯೋದಿತ್ತು, ಬರ್ದಾದ್ಮೇಲೆ ಸಿಗ್ತೀನಿ. ಸ್ವಲ್ಪ ಅಸೈನ್ಮೆಂಟ್ ಇದೆ ಕಾಲೇಜಿಂದ ಕೊಟ್ಟಿದ್ದಾರಲ್ವ, ಸೊ ಅದು ನೋಡ್ಕೊಬೇಕು. ಇವಾಗ ಏನು ತಿನ್ನೋದು ಬೇಡ, ಫಸ್ಟ್ ಬರ್ದಾದ್ಮೇಲೆ ಸಿಗ್ತೀನಿ. ಆಮೇಲೆ ಅಜ್ಜಿದು ಬರ್ಡೇ ಇದೆ, ಸೊ ಅಜ್ಜಿ ಬರ್ಡೇ ಮಾಡೋಣ. ಕೇಕ್ ಇನ್ನೂ ತೊಗೊಂಬಂದಿಲ್ಲ, ಸೊ ತೊಗೊಂಬರ್ಬೇಕು. ಫಸ್ಟ್ ಬರೆದ್ಬಿಟ್ಟು ಆಮೇಲೆ ಕೇಕ್ ತೊಗೊಂಬರೋಣ. ಸೊ ಫಸ್ಟ್ ಬರೆಯೋಣ. ಅಸೈನ್ಮೆಂಟು ಆಯಿತು. ಅಸೈನ್ಮೆಂಟ್ ನಾನು ಎಲ್ಲಿ ಬರ್ದಿದ್ದೀನಿ ನೋಡಿ, ಯಾವುದೋ ಒಂದು ಟಾಪಿಕ್ ಬಗ್ಗೆ ಬರೆಯೋಕ್ಕೆ ಹೇಳಿದ್ರು. ನಾನು ಅದಕ್ಕೆ ಕಾಂಟಿನೆಂಟಲ್ GT 650 ಬಗ್ಗೆನೇ ಬರೆದ್ಬಿಟ್ಟಿದ್ದೀನಿ. ನೋಡಿ ಎಲ್ಲ GTದು ಫೋಟೋ ಹಾಕ್ಬಿಟ್ಟು ಏನಂತಾರೋ ಅವ್ರಿಗೆ ಗೊತ್ತಿಲ್ಲ. ಸೊ ಹೊರಡೋಣ ಬನ್ನಿ. ಆ್ಯಕ್ಚುಲಿ ಮಳೆ ಬರ್ತಿದೆ, ಬೈಕಲ್ಲಿ ಹೋಗೋಕ್ಕಾಗಲ್ಲ. ಹಂಗೆ ಕಾರ್ ತೊಗೊಂಡೋಗಿ ಕೇಕ್ ಮತ್ತು ಏನೋ ಟ್ಯಾಬ್ಲೆಟ್ಸ್ ಏನೋ ತೊಗೊಂಬರ್ಬೇಕಂತ ಅಪ್ಪ ಹೇಳಿದರು. ಸೊ ಲೆಟ್ಸ್ ಗೋ, ಹೋಗೋಣ. ಕೇಕ್ ತೊಗೊಂಬರೋಣ. ಹೋಗ್ತಾ ಇದ್ದೀನಿ. ಕೇಕ್ ಮತ್ತು ಟ್ಯಾಬ್ಲೆಟ್ಸ್ ಅದೇ ತೊಗೊಂಬರ್ಬೇಕಂತೆ. ಬೆಂಗಳೂರಲ್ಲಿ ಮಳೆ ಅಂತೂ ಸರಿಯಾಗಿ ಬಂದಿದೆ ಗೈಸ್. ಮರ ಎಲ್ಲ ನೋಡಿ ಹೆಂಗೆ ಬಿದ್ದೋಗ್ಬಿಟ್ಟಿದೆ ಸೈಡಲ್ಲಿ. ಹೆವಿ ಸಕಾಲಾಗಿ ಬಂದಿದೆ ಮಳೆ ಅಂತೂ. ಊರ ಸೈಡಲ್ಲೂ ಹಂಗೆ ಮಳೆ ಬರ್ತಿದೆ ಅಂತೆ. ಇವತ್ತು ಚೆನ್ನಾಗಿ ಮಳೆ ಬಂತು, ನೆನ್ನೆನೂ ಸಕಾಲಾಗಿ ಮಳೆ ಬಂತು. ಯಾಕೋ ಇವಾಗ ಮಳೆ ಬೇಡ ಅನಿಸ್ತಿದೆ ನನಗೆ. ಫಸ್ಟು ಬೇಕು ಸೆಕೆ ಆಗ್ತಿದೆ ತುಂಬ ಅಂತ ಹೇಳ್ತಾಯಿದ್ರು ತುಂಬ ಜನ. ಇವಾಗ ಯಾಕೋ ಮಳೆನೇ ಬೇಡ ಅನಿಸ್ತಿದೆ. ಯಾಕಂದರೆ ನಾನು ಗಾಡಿ ತೊಗೊಂಡಿದ್ದೀನಲ್ವ, ಈಚೆಯಲ್ಲಿ ಓಡಾಡೋಕ್ಕೆ ಆಗ್ತಿದೆ. ಸೊ ಹೋಗೋಣ ಬನ್ನಿ. ಫಸ್ಟ್ ಕೇಕ್ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಂಗೆ ಮನೆಗೆ ಹೋಗೋಣ. ಸೊ ಕೇಕ್ ತೊಗೊಳಕ್ಕೆ ಬಂದಿದ್ದೆ, ಪೈನಾಪಲ್ ಕೇಕ್ ತೊಗೊಂಡಿದ್ದೀನಿ. ತಗೊಂಡು ಹೋಗೋಣ ಗೈಸ್, ಮನೆಗೆ ಹೋಗೋಣ. ಮಳೆ ಇನ್ನೂ ಬರ್ತಾನೆ ಇದೆ ನೋಡಿ ಬೆಂಗಳೂರಲ್ಲಿ. ಏನು ಮಳೆನೋ ಇದು ಯಪ್ಪ. ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಅದೇ ಕೇಕೆಲ್ಲ ತೊಗೊಂಡು ಮನೆಗೆ ಬಂದೆ. ಹೇಗೋ ತುಂಬ ಟಯರ್ಡ್ ಆಗ್ತಿದೆ ಇವತ್ತು. ಸೊ ಮಾರ್ನಿಂಗಲ್ಲಿ ಗಾಡಿ ಓಡಿಸಿದ್ನಲ್ಲ, ಅದಕ್ಕೆ ಅನ್ಕೊತೀನಿ. ಹಾಂ, ಸೊ ಹೇರ್ ಸ್ಟೈಲ್ ಹೆಂಗೆಂಗೋ ಆಗ್ಬಿಟ್ಟಿದೆ. ಯಾಕಂದ್ರೆ ನಾನು ಲಾಂಗ್ ಹೇರ್ ಸೂಟ್ ಆಗೋಲ್ಲ. ಶಾರ್ಟಾಗಿದ್ದರೆ ಹಿಂಗೆ ಕೂರುತ್ತೆ. ಅದಕ್ಕೆ ನಾನು ಸಂಡೇ ಕಟಿಂಗ್ ಮಾಡಿಸ್ಬೇಕು.
ಸೊ ಇವಾಗ ಅಜ್ಜಿಗೆ ಕೇಕ್ ಕಟ್ ಮಾಡಿಸ್ಬೇಕು. ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ನಂದು ಊಟ ಆಯಿತು ಇವಾಗ, ಜಸ್ಟ್ ಇವಾಗ ಮೇಲೆ ಬಂದೆ. ಸೊ ಕೇಕ್ ಕಟ್ ಮಾಡಿಸೋಣ. Happy birthday to you. Happy birthday, Prema. Happy birthday. ನೆನ್ನೆ ಅದೇ ಬರ್ಡೇ ಆದ ತಕ್ಷಣ ಮೇಲೆ ಬಂದು ಹಂಗೆ ಮಲ್ಕೊಂಬಿಟ್ಟೆ. ಸೊ ಸಾರಿ, ಬ್ಲಾಗ್ ಏನು ಮಾಡೋಕ್ಕಾಗಿಲ್ಲ ನೈಟ್. ಸೊ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾರೆ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಂದು ಸಬ್ಸ್ಕ್ರೈಬರ್ಸ್ ಎಷ್ಟಾಗಿದೆ ಇವಾಗ 1.55K ಆಗಿದೆ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸೊ ಬಾಯ್.